ಕನ್ನಡದಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಫಸ್ಟ್ ಎಪಿಸೋಡ್ನ ಜಿಯೋ ಸ್ಟಾರ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಕಂಪ್ಲೀಟ್ ಎಪಿಸೋಡ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಇದರಲ್ಲಿ ಜಡ್ಜಸ್ ಆಗಿ ವರ್ಕ್ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಗೊತ್ತಿರೋದೇ ವಿನಯ್, ಸಂಗೀತ, ಶ್ರುತಿ ಮತ್ತು ಚಂದನ್ ಅವರು 4 ಜನ ಜಡ್ಜಸ್ಸು. ಇನ್ನೊಬ್ಬರು ನಿರಂಜನ್ ಅವರು ಹೋಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಕಾಮನರ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 70% ವೆಲ್ ನೋಟೆಡ್, ಅಂದರೆ ತುಂಬ ಜನಕ್ಕೆ ಗೊತ್ತಿರೋರೆ, ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಫೇಮ್ ಇರೋರೆ ಬರ್ತಾರೆ. ಇನ್ನು 30% ಕಡಿಮೆ ಜನಕ್ಕೆ ಗೊತ್ತಿರೋರು ಮಾತ್ರನೇ ಈ ಆಡಿಷನ್ಗೆ ಬರ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್ ದಿನ ನಮ್ಗೆ ಗೊತ್ತಿರೋದು ಇವ್ರನ್ನೆಲ್ಲಾನು ಬಿಗ್ ಬಾಸ್ ಹೌಸಲ್ಲಿ ನೋಡಿರೋದು 5 ಜನನೂ, ಹೋಸ್ಟ್ ಇರ್ಬೋದು, ಜಡ್ಜಸ್ ಇರ್ಬೋದು. ಇಲ್ಲಿ ಬರೋರ್ನ ಇವ್ರು ಜಡ್ಜ್ ಮಾಡೋಕೆ ಇವ್ನ ಪ್ಲೇಸಲ್ಲಿ ಕುಳ್ಸಿದ್ದಾರೆ, ಓಕೆ. ಬಟ್ ಬರೋರ್ನ ಸ್ವಲ್ಪ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ನಿರಂಜನ್ ಅವರು ಒಂದು ಹುಡುಗಿಗೆ ಒಂದು ಟಾಸ್ಕ್ ಕೊಟ್ಟರು, ನೀವು ಕೆಲಸ ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ಗೋಸ್ಕರ. ಆ ಕೆಲಸನ ಇವಾಗೆ ನಾನು ಬರಲ್ಲ ಅಂದ್ಬಿಟ್ಟು ನಿಮ್ಮ ಬಾಸ್ಗೆ ಕಾಲ್ ಮಾಡಿ ಹೇಳಿ ಅಂತ ಇದ್ದಾರೆ. ಅದು ತುಂಬ ಪರ್ಸ್ನಲ್ ಅನ್ನಿಸ್ತು ಬ್ರೋ. ಯಾಕಂದರೆ ಇದು ಒನ್ ಡೇ ಆಡಿಷನ್ನು, ಅದು ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇರೋದಲ್ವಾ. ಅದು ನೀವು ಹೇಗೆ ಟಾಸ್ಕ್ ಕೊಡ್ತೀರಾ? ಈ ನಿಮಗೆ ಒಂದು ಎಕ್ಸಾಂಪಲ್ ನಾನೇ ಒಂದು ಹೇಳ್ತೀನಿ. ನಿಮಗೆ ಬಿಗ್ ಬಾಸ್ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಒಂದು ದೊಡ್ಡ ಹೀರೋ ಇರ್ಬೋದು, ದೊಡ್ಡ ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ನಾನು ನಾಳೆಯಿಂದ ಬರೋದಿಲ್ಲ ಶೂಟಿಂಗ್ಗೆ ಅನ್ನೋ ಹೇಳೋ ಗಟ್ಸ್ ನಿಮಗಿದೆಯಾ? ಫಸ್ಟ್ ಆಫ್ ಆಲ್ ನಿಮಗಿದ್ರೆ ನೀವು ಅವ್ರಿಗೆ ಆ ಥರ ಟಾಸ್ಕ್ ಕೊಡಿ, ಒಪ್ಕೊತೀನಿ. ನಿಮಗೆ ಆ ಥರ ಗಟ್ಸ್ ಇಲ್ಲ ಹೇಳೋಕ್ಕೆ. ಆಗ ನೀವು ಹೇಗೆ ಅವ್ರಿಗೆ ಆ ಥರ ಟಾಸ್ಕ್ ಕೊಡ್ತೀರಿ? ಇನ್ ಕೇಸ್ ಅವ್ರಿಗೆ ಜಾಬ್ ಯಾರು ರೆಸ್ಪಾನ್ಸಿಬಿಲಿಟಿ? ಆ ಹುಡುಗಿ ಬಿಗ್ ಬಾಸ್ ಇನ್ನೂ ಹುಚ್ಚಲ್ಲಿ ಮಾಡ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಮೆಚುರಿಟಿನ ಬಿಹೇವ್ ಮಾಡಬೇಕು ನಿರಂಜನ್ ಅವರೇ. ನೀವು ಹೇಳೋದು ದೊಡ್ಡವನಲ್ಲ, ಬಟ್ ನೀವು ಮಾಡ್ತಾ ಇರೋ ಕೆಲಸದಿಂದ ಹೇಳ್ಸ್ಕೋಬೇಕಾಗ್ತಾ ಇದೆ ನೀವು. ಇನ್ನೊಬ್ಬ ಪರ್ಸನ್ ಬಂದರು, ಅವ್ರು ಹೇಳಿದ್ದು ನಾನು ಕೆಲ್ಸಕ್ಕೆ ಹೋಗಲ್ಲ, ಓಕೆ, ಅದು ಅವ್ರು ಕಂಪ್ಲೀಟ್ಲಿ ಪರ್ಸ್ನಲ್. ಶ್ರುತಿ ಅವ್ರು ಏನು ಹೇಳಿದ್ರು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಇದ್ದಾರೆ, ಅದು ಅವ್ರ ಪರ್ಸ್ನಲ್ ರೀ. ಅವ್ರ ಪರ್ಸ್ನಲ್, ಅವ್ರು ಉದ್ಯೋಗಕ್ಕೆ ಹೋಗ್ತಾರಾ ಇಲ್ಲ ಅನ್ನೋದು ಅವ್ರು ಕಂಪ್ಲೀಟ್ಲಿ ಅವ್ರಿಗೆ ಬಿಟ್ಟಿರೋದು. ಇವಾಗ ನಿಮ್ಮ ಲೈಫಲ್ಲಿ ನೀವೆಷ್ಟು ಪರ್ಸ್ನಲ್ ಡಿಸಿಷನ್ ತೊಗೊಂಡಿದ್ದೀರಾ? ಅದೆಲ್ಲ ಎಲ್ಲರಿಗೂ ಹೇಳ್ಬಿಟ್ಟೆ ತೊಗೊಂಡಿರಾ? ಸೊಸೈಟಿಗೆ ಮೆಚ್ಚೋದಕ್ಕೋಸ್ಕರನೇ ನೀವು ಆ ಡಿಸಿಷನ್ಸನ್ನು ತೊಗೊಂಡಿದ್ದೀರಾ? ಅಲ್ಲಿ ಪಾಯಿಂಟ್ ಏನಿದೆ ಅಷ್ಟು ಮಾತಾಡಬೇಕು, ಇದು ಪರ್ಸ್ನಲ್ಲಾಗಿ ಹೋಗಬಾರ್ದು ಅನಿಸ್ತು. ಇನ್ನು ತುಂಬ ಜನ ಬಂದರು, ಎಲ್ಲರೂ ನಾರ್ಮಲಾಗಿ ಅವ್ರವ್ರು ಇದ್ರದ್ದು ಹೇಳ್ಕೊಂಡ್ರು, ಸೆಲೆಕ್ಟ್ ಮಾಡ್ಕೊಂಡು ಹೋದ್ರು. ಇನ್ನು ನಮ್ಗೆ ಮೇನ್ ಕಾಯ್ತಾ ಇರೋದೇನಂದ್ರೆ ಪ್ರೋಮೋಸಲ್ಲಿ ಬಂದಿರೋದು ಅಮುಕು ಡುಮುಕು ಅವರು ಮತ್ತು ಇನ್ನೊಬ್ರು ಸಂಧ್ಯಾ ಅನ್ನೋದು ಅವ್ರ ಎಪಿಸೋಡ್ ಕಾಯ್ತಾ ಇದ್ದೀವಿ, ಅವ್ರು ನೋಡಬೇಕು ಅಂತ. ಇನ್ನು ಫಸ್ಟ್ ಎಪಿಸೋಡಲ್ಲಿ ನನಗನ್ಸಿದ್ದೇನೆಂದರೆ, ಈ ಬಿಗ್ ಬಾಸ್ ಆಗಿರ್ಬೋದು, ಈ ಅಗ್ನಿ ಪರೀಕ್ಷೆ, ಈ ಎಪಿಸೋಡ್ಸ್ ಎಲ್ಲ ಬಿಸ್ನೆಸ್ಸು, TRP, ಒಳ್ಳೆ ಕಾಸು ಮಾಡ್ಕೊಳಕ್ಕೆ ಮಾಡೋವಂಥ ಶೋಸು. ಇದರಿಂದ ಜನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಇಲ್ಲ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಇದೆಲ್ಲ ಬಿಸ್ನೆಸ್ಸೇ, ಕಮರ್ಷಿಯಲ್ ಆಗಿರುತ್ತೆ. ಇದ್ರ ಬಗ್ಗೆ ಪ್ರತಿಯೊಬ್ಬನು ಮಾತಾಡೋ ಹಕ್ಕು, ಪ್ರತಿಯೊಬ್ಬರಿಗೂ ರಿವ್ಯೂ ಕೊಡೋ ಹಕ್ಕಿದೆ. ರೀಸನ್ ಏನಂದರೆ ಇದನ್ನು ಯಾರು ಫ್ರೀಯಾಗಂತೂ ಅವ್ರು ನಮಗೆ ಪ್ರೊವೈಡ್ ಮಾಡ್ತಾ ಇಲ್ಲ. ನಾವು ಆ್ಯಪ್ಗೆ ನಾನು ₹149 ರೀಚಾರ್ಜ್ ಮಾಡಿ ಈ ಶೋನ ನೋಡಿದ್ದೀನಿ. ಇನ್ನು TVನಲ್ಲಿ ನೋಡೋರು ಮಂತ್ಲಿ ಇಷ್ಟು ಅಮೌಂಟ್ ಅಂತ ರೀಚಾರ್ಜ್ ಮಾಡಿ ಈ ಶೋಸ್ನ ನೋಡ್ತಾ ಇದ್ದೀರಾ. ಆದ್ದರಿಂದ ಪ್ರತಿಯೊಬ್ಬನಿಗೂ ಈ ಶೋಸ್ ಮೇಲೆ ಕಮೆಂಟ್ ಮಾಡೋ, ರಿವ್ಯೂ ಮಾಡೋ ಹಕ್ಕಿದೆ. ಆ ಕಮೆಂಟ್ ಆ್ಯಂಡ್ ರಿವ್ಯೂನಲ್ಲಿ ನೀವು ತುಂಬ ಪರ್ಸ್ನಲಾಗಿ ಯಾರು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಎಕ್ಸಾಂಪಲ್, ನನಗೆ ಶ್ರುತಿ ಅವ್ರು ಮಾತಾಡಿದ್ದು ಇಷ್ಟ ಆಗಿಲ್ಲ, ಆ ಪಾಯಿಂಟ್ ಹೇಳಿದೆ. ಮತ್ತು ಸಂಗೀತ ಅವರು ನಿಮ್ಗೊಂದು ಫಿಸಿಕಲ್ ಫಿಟ್ ಆಗಿದ್ದೀರಾದರೆ ಆ ಹುಡುಗ ಎತ್ಕೊಂಡು ಹೌದು ಅಂದ. ಮತ್ತು ನಾನು ಇವಾಗ ಇಷ್ಟು ಪುಷಪ್ಸ್ ಹೊಡಿತೀನಿ, ನೀವು ಇಷ್ಟು ಹೊಡೆಯೋಕ್ಕಾಗಿಲ್ಲ ಅಂದರೆ ಹೊಲ್ಟೋಗ್ತೀರಾ ಅಂತೀರ. ಇವಾಗ ಎಕ್ಸಾಂಪಲ್ ಸಂಗೀತ ಅವ್ರಿಗೆ ಏನೋ ಒಂದು ಕೊಡ್ತೀವಿ, ಈ ರಾಗಿ ಕಣ ಮಾಡೋದು ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ ಗೊತ್ತು ಅಂತೀನಿ. ಸರಿ, ನೀವು ಇವಾಗ ರಾಗಿ ಕಣ ಮಾಡಿ, ಇನ್ ಕೇಸ್ ನೀವು ಮಾಡೋಕ್ಕಾಗಿಲ್ಲ ಅಂದರೆ ನೀವು ದೇಶ ಬಿಟ್ಟು ಹೋಗ್ಬಿಡಿ ಅಂದರೆ ಹೋಗ್ಬಿಡ್ತಾರಾ? ಆ ಥರ ಮಾತಾಡೋದು ತಪ್ಪು ಅಂತ ಇದ್ದೀನಿ. ಅಲ್ಲಿ ಮಾಡೋ ಕೆಲಸ ಅಲ್ಲ, ಆ ಥರ ಹೇಳೋದು ತಪ್ಪು. ನೀವು ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋದಕ್ಕೆ ನೀವು ಜಡ್ಜಸಲ್ಲಿ ಪ್ಲೇಸಲ್ಲಿ ಏನಕ್ಕೆ ಕೂತ್ಕೊಂಡಿದ್ದೀರಾ ಅಂಥವ್ರು? ಜಡ್ಜಸ್ ಪ್ಲೇಸ್ಗೆ ತುಂಬ ರೆಸ್ಪೆಕ್ಟ್ ಇರುತ್ತೆ. ಲೈಕ್ ಅವ್ರು ತುಂಬ ನೋಡಿರ್ತಾರೆ, ಲೈಫ್ ಲೆಸನ್ ಬಗ್ಗೆ ತುಂಬ ಗೊತ್ತಿರುತ್ತೆ, ಮೆಚುರಿಟಿ ಇರುತ್ತೆ, ಸಿಚುವೇಶನ್ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದೇ ನಮ್ಗೆ ಗೊತ್ತಿರೋ ಒಂದು ಬೇಸಿಕ್ ಇನ್ಫಾರ್ಮೇಷನ್. ಜಡ್ಜ್ ಅಂದರೆ ನೀವು ಬಂದು ಆ ಜಡ್ಜ್ ಪ್ಲೇಸ್ಗೆ ಒಂಥರ ಏನಪ್ಪ ಜಡ್ಜಸ್ ಆದರೆ ಹಿಂಗಿರ್ತಾರ ಅನ್ನೋ ಫೀಲ್ನ ನಮಗೆ ತರಿಸ್ತಾ ಇದ್ದೀರಾ. ಈ ಥರ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಕೊಂಡೋಗಿ ಯಾರು ಅಷ್ಟೇ ಪರ್ಸ್ನಲಾಗಿ ಮಾತಾಡ್ಕೊಳಕ್ಕೆ ಹೋಗಬೇಡಿ. ಆ ಪರ್ಸ್ನಲ್ ನಮಗೂ ಅವಶ್ಯಕತೆ ಇಲ್ಲ, ಅವ್ರಿಗೂ ಅವಶ್ಯಕತೆ ಇಲ್ಲ. ಈ ಪಾಯಿಂಟ್ ರಾಂಗು, ಈ ಪಾಯಿಂಟ್ ರಾಂಗ್ ಅಂತ ಮಾತಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರ ಅದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಮನ್ನು ಇಷ್ಟೊತ್ತು ಎಂಗೇಜಿಂಗ್ ಆಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡೋ ಥರ ಮಾಡಿದ್ದೀನಿ ಅಂದರೆ ನನಗೆ ತುಂಬ ಹ್ಯಾಪಿ ಆಗುತ್ತೆ. ಅಫ್ಕೋರ್ಸ್ ಅಲ್ಲಲ್ಲಿ ಬೋರಿಂಗ್ ಇದೆ, ಇನ್ನು ಇಂಪ್ರೂವ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಬರೋ ಬಿಗ್ ಬಾಸು ಆಗಿರ್ಬೋದು, ಅವ್ರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಿರ್ಬೋದು, ಇದ್ರ ಬಗ್ಗೆ ನಾನು ಪರ್ಸ್ನಲ್ ರಿವ್ಯೂಸ್ನ ಕೊಡ್ತಾ ಹೋಗ್ತೀನಿ. ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.